ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗರ ಸಮುದ್ರ ಶಿಖರಣ್ಣ ಪ್ರೌಢಶಾಲೆ ಮೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಮತಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಅನ್ನುವಂತಹ ಅಧ್ಯಾಯದ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯಗಳು ಭಾರತದ ಮತಪ್ರವರ್ತಕರ ಪರಿಚಯ ಮತ್ತು ಅವರು ಪ್ರತಿಪಾದಿಸಿದ ತತ್ವ ಮತ್ತು ಬೋಧನೆಗಳು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣನವರು ಇವರ ಜೀವನ ಮತ್ತು ಬೋಧನೆಗಳು, ನಂತರ ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತಗಳಾದಂತಹ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತಗಳ ಬಗ್ಗೆ ಇಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ಭಾರತದ ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ ಶಾಲಿವಾಹನ ಶಕೆ 8ನೆಯ ಶತಮಾನದಿಂದ 13ನೆಯ ಶತಮಾನದವರೆಗೆ ಸಾಕಷ್ಟು ಧಾರ್ಮಿಕ ಸುಧಾರಕರು ಬಂದು ಹೋಗಿದ್ದಾರೆ. ಈ ಅವಧಿಯಲ್ಲಿಯೇ 3 ವೈದಿಕ ಮತಗಳನ್ನ ಬೆಳೆಸಿ ಪೋಷಿಸಿ ಪ್ರವರ್ತಕರಾದಂತಹ ಆಚಾರ್ಯತ್ರಯರಾದಂತಹ ಶಂಕರರು, ಮಧ್ವರು ಮತ್ತು ರಾಮಾನುಜರು ಕನ್ನಡ ನಾಡಿನಲ್ಲಿ ಜೀವಿಸಿದ್ರು. 3 ಮುಖ್ಯ ವೇದಾಂತ ಶಾಖೆಗಳಾದಂತಹ ಅದ್ವೈತ, ದ್ವೈತ ಮತ್ತೆ ವಿಶಿಷ್ಟಾದ್ವೈತ ಸಿದ್ಧಾಂತಗಳು ಸಹ ಪ್ರಚುರತೆಗೆ ಬಂದು, ಅಲ್ಲದೆ ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನ ವಿರೋಧಿಸಿ ಬಸವೇಶ್ವರರು ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿಯನ್ನ ಹಾಡಿದರು. ಇವರು ಬೋಧಿಸಿದಂತಹ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತಗಳಾಗದೆ ಸಮಾಜ ಮತ್ತು ಧರ್ಮವನ್ನ ವೈಚಾರಿಕವಾಗಿ ಸುಧಾರಣೆಗೊಳಿಸಿದವು. ಈ ಗುರಿ ಸಾಧನೆಗಾಗಿ ಆಚಾರ್ಯತ್ರಯರು ಮತ್ತು ಬಸವೇಶ್ವರರು ಕುಲ, ಮತ ಮತ್ತು ಲಿಂಗಭೇದಗಳಿಲ್ಲದೆ ಎಲ್ಲಾ ವರ್ಗದ ಜನರನ್ನ ಭಗವಂತನಲ್ಲಿ ಶರಣಾಗುವಂತೆ ಬೋಧಿಸಿದ ಭಕ್ತಿ ಮಾರ್ಗದ ಮೂಲಕ ಸಮಾಜ ಮತ್ತು ಧರ್ಮವನ್ನ ಪುನಶ್ಚೇತನಗೊಳಿಸಿದರು. ಈ ನಿಟ್ಟಿನಲ್ಲಿ ಹಿಂದೂ ಧರ್ಮದಲ್ಲಿ ಇದ್ದಂತಹ ಅನೇಕ ಆಚರಣೆಗಳು, ಮೂಢನಂಬಿಕೆಗಳು, ಅಂಧ ಅನುಕರಣೆಗಳನ್ನ ಹೋಗಲಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋದ್ರು. ಜೊತೆಗೆ ವೈದಿಕ ಧರ್ಮದಲ್ಲಿದ್ದಂತಹ ಅನೇಕ ಆಚರಣೆಗಳನ್ನ ಕೈಬಿಡಲಿಕ್ಕೆ ಅವಕಾಶವನ್ನ ಕೊಟ್ಟರು. ಅನೇಕ ಧರ್ಮೀಯರಿಗೆ ಹಿಂದೂ ಧರ್ಮಕ್ಕೆ ಸೇರಿಕೊಳ್ಳಲಿಕ್ಕೆ ಮುಕ್ತವಾದಂತಹ ಒಂದು ಅವಕಾಶವನ್ನು ಕೊಟ್ಟರಲ್ಲದೆ ಪುರುಷ ಮತ್ತು ಸ್ತ್ರೀಯರ ನಡುವೆ ಇದ್ದಂತಹ ಒಂದು ತಾರತಮ್ಯವನ್ನು ಹೋಗಲಾಡಿಸಲು ಪ್ರಯತ್ನವನ್ನ ಮಾಡಿದ್ರು. ಮೇಲ್ಜಾತಿ ಕೆಳಜಾತಿ ಅನ್ನುವಂತಹ ಒಂದು ಭಾವನೆಯನ್ನ ಸಮಾಜದಿಂದ ಹೊರಹಾಕಿ ಮಾನವರೆಲ್ಲರೂ ಒಂದೇ ಅನ್ನುವಂತಹ ಒಂದು ಮನೋಭಾವನೆಯನ್ನ ಸಮಾಜದಲ್ಲಿ ಬಿತ್ತುವಂತಹ ಕೈಂಕರ್ಯವನ್ನ ಈ ಒಂದು ಧರ್ಮ ಸುಧಾರಕರು ಮಾಡ್ತಾ ಹೋದ್ರು. ಆ ನಿಟ್ಟಿನಲ್ಲಿ ಈ ಧರ್ಮ ಸುಧಾರಣೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಅನೇಕ ಸುಧಾರಣೆಗಳ ಪ್ರಭಾವದಿಂದ ಹಿಂದೂ ಧರ್ಮ ಈಗಲೂ ಸಹ ಯಾವುದೇ ರೀತಿಯಾದಂತಹ ಒಂದು ಪ್ರಭಾವಕ್ಕೆ ಒಳಗಾಗದೆ ತನ್ನದೇ ಆದಂತಹ ಒಂದು ನೀತಿ ನಿಯಮಗಳು ಸಂಪ್ರದಾಯಗಳನ್ನು ಹೊಂದಿ ಪ್ರವರ್ಧಮಾನಕ್ಕೆ ಬಂದಿರುವುದನ್ನ ನಾವು ಕಾಣ್ತೀವಿ. ಈ ಧರ್ಮದ ಹಿಂದೆ ಅನೇಕ ಜನ ಧರ್ಮ ಪ್ರಚಾರಕರ, ಧರ್ಮ ಪ್ರತಿಪಾದಕರ, ಧರ್ಮ ಸುಧಾರಕರ ಶ್ರಮ ಇದೆ ಅನ್ನುವಂಥದ್ದು ಮರೆಯುವಂತಿಲ್ಲ. ಆ ನಿಟ್ಟಿನಲ್ಲಿ ಶಂಕರಾಚಾರ್ಯರು ಈ ಒಂದು ವೈದಿಕ ಧರ್ಮದ ಸುಧಾರಣೆಯಲ್ಲಿ ಸಾಕಷ್ಟು ಸೇವೆಯನ್ನ ಮಾಡಿದ್ದಾರೆ. ಸಮಾಜದಲ್ಲಿ ಮೇಲು ಕೀಳು ಎನ್ನುವಂತಹ ಭಾವನೆಯನ್ನ ಹೋಗಲಾಡಿಸಿ ಎಲ್ಲರೂ ಒಂದೇ ಎನ್ನುವಂತಹ ಮನೋಭಾವನೆಯನ್ನ ಜನರಲ್ಲಿ ಮೂಡಿಸಿ ಜ್ಞಾನ ಮತ್ತು ಭಕ್ತಿ ಮಾರ್ಗದ ಮೂಲಕ ಎಲ್ಲರೂ ಸಹ ಮುಕ್ತಿಯನ್ನ ಪಡೆಯಬಹುದು ಅನ್ನುವಂತಹ ವಿಚಾರವನ್ನ ಪ್ರಚಾರ ಮಾಡುವಂತಹ ನಿಟ್ಟಿನಲ್ಲಿ ಶಂಕರಾಚಾರ್ಯರು ಮಾಡಿದಂತಹ ಒಂದು ಸೇವೆ
ಒಂದು ಪ್ರಚಾರ ತುಂಬಾ ಅದ್ವಿತೀಯವಾದಂಥದ್ದು ಮತ್ತೆ ಅದ್ಭುತವಾದಂಥದ್ದು. ಅಂತಹ ಮಹಾನ್ ಧರ್ಮ ಸುಧಾರಕರ ಬಗ್ಗೆ ಎಂದು ತಿಳ್ಕೊಳ್ಳೋಣ. ಶಂಕರಾಚಾರ್ಯರು ಬೋಧಿಸಿದಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಇವರು ಶಂಕರರು ಕೇರಳ ರಾಜ್ಯದ ಕಾಲಡಿ ಎನ್ನುವಂತ ಪುಟ್ಟದಾದಂತಹ ಗ್ರಾಮದಲ್ಲಿ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಇವರ ಮಗನಾಗಿ ಶಂಕರಾಚಾರ್ಯರು ಜನ್ಮವೆತ್ತಿದ್ರು. ಶಂಕರರು ತಮ್ಮ 7ನೇ ವಯಸ್ಸಿನಲ್ಲಿಯೇ ಎಲ್ಲ ಸೂತ್ರಗಳಲ್ಲಿಯೂ ಸಹ ಪಾಂಡಿತ್ಯವನ್ನ ಪಡೆದಿದ್ರು. ಅಪ್ರತಿಮ ಬುದ್ಧಿಶಕ್ತಿ ಹೊಂದಿದ್ದಂತಹ ಶಂಕರರು ಗೋವಿಂದ ಭಗವತ್ಪಾದರೆಂಬ ಗುರುಗಳ ಶಿಷ್ಯರಾಗಿದ್ರು. ಇವರ ಗುರುಗಳು ಗೋವಿಂದ ಭಗವತ್ಪಾದ. ಇವರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸೇರಿಕೊಂಡು ಅವರ ಮಾರ್ಗದರ್ಶನದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಅನೇಕ ವಿಷಯಗಳಲ್ಲಿ ಪಾಂಡಿತ್ಯವನ್ನ ಗಳಿಸಿದ್ರು. ವೇದ ಶಾಸ್ತ್ರಗಳ ಅಧ್ಯಯನವನ್ನ ಗುರುವಿನ ಆಶ್ರಯದಲ್ಲಿ ಶಂಕರಾಚಾರ್ಯರು ನಡೆಸಿದ್ದಾರೆ. ಇವರು ಉಪನಿಷತ್ತು, ಬ್ರಹ್ಮಸೂತ್ರಗಳು ಇವುಗಳ ಮೇಲೆ ಆಳವಾದಂತಹ ಅಧ್ಯಯನವನ್ನ ಮಾಡಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಅದ್ವೈತ ಅಂತ ಅಂದ್ರೆ ಒಂದೇ ಎನ್ನುವಂತ ಅರ್ಥವನ್ನ ಕೊಡುತ್ತೆ. ಏಕ ಅಥವಾ ಒಂದೇ ಎನ್ನುವಂತ ಅರ್ಥವನ್ನ ಅದ್ವೈತ ಅನ್ನುವಂತ ಪದ ಕೊಡುತ್ತೆ. ಇಲ್ಲಿ ಶಂಕರರು ಪ್ರತಿಪಾದಿಸಿದಂತಹ ಈ ಒಂದು ತತ್ವದಲ್ಲಿ ಏಕ ಅಥವಾ ಒಂದೇ ಎನ್ನುವಂತಹ ಅರ್ಥದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ, ಅವೆರಡೂ ಸಹ ಒಂದೇ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ, ಎರಡೂ ಸಹ ಒಂದೇ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದಿದೆಲ್ಲವೂ ಮಿಥ್ಯ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಎಲ್ಲವೂ ಮಿಥ್ಯ. ಬ್ರಹ್ಮನ ಆದೇಶದಂತೆ ಜಗತ್ತು ನಿಂತಿದೆ. ಬ್ರಹ್ಮನಿಂದಲೇ ಎಲ್ಲ, ಬ್ರಹ್ಮನಿಲ್ಲದೆ ಏನೂ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಜಗತ್ತು ಒಂದೇ, ನಿಶ್ಚಲವಾದಂಥದ್ದು, ಸ್ಥಿರವಾದಂಥದ್ದು. ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಆ ಜಗತ್ತನ್ನ ಸೃಷ್ಟಿಸಿರುವಂತಹ ಬ್ರಹ್ಮ ಅವನೊಬ್ಬನೇ ಸತ್ಯ. ಆ ಜಗತ್ತು ಬ್ರಹ್ಮನ ಸೃಷ್ಟಿ. ಅವನು ಸತ್ಯವಾದಂಥವನು, ಅವನು ಸ್ಥಿರವಾದಂಥವನು. ಉಳಿದದೆಲ್ಲವೂ ಸಹ ಜಗತ್ತು ಮಾಯೆಯ ರೂಪದಲ್ಲಿದೆ. ಅದು ಕೇವಲ ಮಾಯೆ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದದೆಲ್ಲವೂ ಸಹ ಮಿಥ್ಯ ಅನ್ನುವಂತಹ ಪ್ರತಿಪಾದನೆಯನ್ನ ಮಾಡ್ತಾರೆ. ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನ ತಿಳಿದು ಬ್ರಹ್ಮನೊಡನೆ ಜೀವಾತ್ಮವನ್ನ ವಿಲೀನಗೊಳಿಸಬಹುದು ಅನ್ನುವಂತಹ ವಿಚಾರಲಹರಿಗಳನ್ನ ಶಂಕರಾಚಾರ್ಯರು ಪ್ರತಿಪಾದನೆಯನ್ನ ಮಾಡ್ತಾರೆ. ಜ್ಞಾನ ಮಾರ್ಗದಿಂದ ಪ್ರಪಂಚದ ಮಾಯೆಯನ್ನು ತಿಳಿದು ಬ್ರಹ್ಮನೊಡನೆ ವಿಲೀನಗೊಂಡಾಗ ಎಲ್ಲರೂ ಸಹ ಮೋಕ್ಷವನ್ನ ಪಡಿತಾರೆ. ಅಲ್ಲಿ ಮೋಕ್ಷವನ್ನ ಪಡೆಯಲಿಕ್ಕೆ ಮೇಲು ಕೀಳು, ಕೆಳವರ್ಗದವನು ಮೇಲ್ವರ್ಗದವನು, ಸ್ಪೃಶ್ಯ ಅಸ್ಪೃಶ್ಯ ಅನ್ನುವಂತ ಭಾವನೆ ಇಲ್ಲ, ಸ್ತ್ರೀ ಪುರುಷ ಅನ್ನುವಂತಹ ಭಾವನೆ ಇಲ್ಲ. ಎಲ್ಲರೂ ಸಹ ಮೋಕ್ಷವನ್ನ ಪಡೆಯಲಿಕ್ಕೆ ಅರ್ಹರು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾನೆ. ಜೀವಾತ್ಮನಿಂದ ಪರಮಾತ್ಮನೊಂದಿಗೆ ನಾವು ಲೀನವಾದಾಗ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಸಹ ಮೋಕ್ಷ ಸಾಧ್ಯ ಅನ್ನುವಂತ ವಿಚಾರವನ್ನ ತಿಳಿಸ್ತಾರೆ. ಈ ಮೋಕ್ಷ ಮಾರ್ಗದ ಸಾಧನೆಗೆ ಮುಖ್ಯವಾಗಿ ಜ್ಞಾನದಿಂದ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರವನ್ನ ಶಂಕರಾಚಾರ್ಯರು ಪ್ರತಿಪಾದನೆಯನ್ನ ಮಾಡ್ತಾರೆ. ಜೀವಾತ್ಮನಿಗೆ ಪ್ರತ್ಯೇಕವಾದಂತ ಅಸ್ತಿತ್ವವಿಲ್ಲ ಅಂತ ಹೇಳಿ ಪ್ರತಿಪಾದಿಸಿದ ಇದನ್ನೇ ಶಂಕರರು ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಸ್ಮಿ, ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಸ್ಮಿ ಎಂದು ಉಚ್ಚರಿಸುತ್ತಾರೆ, ಪ್ರತಿಪಾದನೆಯನ್ನ ಮಾಡ್ತಾರೆ. ಸಕಲ ಜೀವರಾಶಿಗಳಲ್ಲಿರುವಂತಹ ಚೇತನ ಶ್ರೇಷ್ಠವಾದಂಥದ್ದು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದ್ರು. ಇದರ ಮೂಲಕ ಜೀವಿಗಳ ಅಸ್ತಿತ್ವ ನೆಲೆಯಲ್ಲಿ ಸಮಾನತೆಯನ್ನ ಬೋಧಿಸಿದ್ರು. ಬ್ರಹ್ಮವು ಸತ್ಯ
ಅದು ನಿರ್ಗುಣ, ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಅದಕ್ಕೆ ಅವಕಾಶವಿಲ್ಲ ಅಂತೇಳಿ ಪ್ರತಿಪಾದಿಸ್ತಾರೆ. ಬ್ರಹ್ಮನೊಬ್ಬನೇ ಸತ್ಯ, ಅದಕ್ಕೆ ಲಕ್ಷಣಗಳು ಇಲ್ಲ, ಆಕಾರವೂ ಇಲ್ಲ, ಅವನು ನಿರ್ಗುಣ ನಿರಾಕಾರ ಅನ್ನುವಂತ ವಿಚಾರಗಳನ್ನ ಶಂಕರಾಚಾರ್ಯರು ಪ್ರತಿಪಾದನೆಯನ್ನ ಮಾಡಿದ್ರು. ಈ ರೀತಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ, ಎರಡೂ ಸಹ ಒಂದೇ. ಜೀವಕ್ಕೆ ಆ ಒಂದು ಆತ್ಮ ಬರುವಂಥದ್ದು ಪರಮಾತ್ಮನಿಂದ, ಪರಮಾತ್ಮನ ಕೃಪೆಯಿಂದ ಜೀವಿಗಳು ಜೀವಿಸುತ್ತವೆ, ಅವುಗಳಿಗೆ ಆತ್ಮವನ್ನ ತುಂಬುತ್ತಾನೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾನೆ. ಸಾವಿನ ತರುವಾಯ ಆ ಒಂದು ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗುತ್ತದೆ, ಆಗ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ಜ್ಞಾನ ಮಾರ್ಗದ ಮೂಲಕ ಜೀವಾತ್ಮರು ಪರಮಾತ್ಮನಲ್ಲಿ ವಿಲೀನವಾಗಬಹುದು ಅನ್ನುವಂಥ ವಿಚಾರ ಲಹರಿಯನ್ನ ಶಂಕರಾಚಾರ್ಯರು ಬೋಧಿಸಿದರು. ಈ ರೀತಿ ಬೋಧನೆಗಳನ್ನ ತಿಳಿಸ್ತಾ ಹೋದ್ರು. ಈ ನಿಟ್ಟಿನಲ್ಲಿ ಶಂಕರಾಚಾರ್ಯರು ಕೆಲವೊಂದು ಕೃತಿಗಳನ್ನ ಬರೆದಿದ್ದಾರೆ. ಶಂಕರಾಚಾರ್ಯರು ರಚಿಸಿದಂತಹ ಗ್ರಂಥಗಳನ್ನು ನಾವು ತಿಳಿಯೋದಾದ್ರೆ, ಶಂಕರಾಚಾರ್ಯರು ಶಂಕರ ಭಾಷ್ಯ ಅನ್ನುವಂಥ ಕೃತಿಯನ್ನ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ, ದಕ್ಷಿಣಮೂರ್ತಿ ಸ್ತೋತ್ರ, ಇವು ಶಂಕರಾಚಾರ್ಯರು ರಚಿಸಿದಂತ ಪ್ರಮುಖವಾದಂತ ಗ್ರಂಥಗಳಾಗಿವೆ. ಇದರಲ್ಲಿ ಮುಖ್ಯವಾಗಿ ಶಂಕರರ ಒಂದು ಘೋಷಣೆ ಅಥವಾ ಶಂಕರರು ಪ್ರತಿಪಾದಿಸಿದಂತಹ ಭಜಗೋವಿಂದಂ ಅನ್ನುವಂತಹ ಸ್ತೋತ್ರ ಅತ್ಯಂತ ಜನಪ್ರಿಯವಾದಂತಹ ಸ್ತೋತ್ರವಾಗಿದೆ. ಈ ರೀತಿಯಾಗಿ ಶಂಕರರು ತಮ್ಮ ಬೋಧನೆಗಳನ್ನ, ಅದ್ವೈತ ಸಿದ್ಧಾಂತದ ಬೋಧನೆಗಳನ್ನ ತಿಳಿಸಿದ್ರು. ಈ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಶಂಕರಾಚಾರ್ಯರು ಕರ್ನಾಟಕ ಮತ್ತು ಭಾರತದ ಅನೇಕ ಪ್ರದೇಶಗಳಲ್ಲಿ ಕಾಲ್ನಡಿಗೆಯಲ್ಲಿ ನಡೀತಾ ಹೋದರು. ಕಾಲ್ನಡಿಗೆಯಲ್ಲಿ ಶಂಕರರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತವನ್ನ ಸಂಚರಿಸಿ ತಮ್ಮ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದರು. ತಮ್ಮ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ವಿವಿಧ ಕಡೆಗಳಲ್ಲಿ 5 ಪೀಠಗಳನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಶಂಕರಾಚಾರ್ಯರು ಭಾರತೀಯ ದಾರ್ಶನಿಕ ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯವನ್ನ ನೀಡಿದವರಲ್ಲಿ ಮೊದಲಿಗರು ಮತ್ತು ಪ್ರಥಮರು ಆಗಿದ್ದಾರೆ. ಈ ರೀತಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆಯಲ್ಲಿ ಸಂಚರಿಸ್ತಾ ತಮ್ಮ ಅದ್ವೈತ ಸಿದ್ಧಾಂತದ ಬೋಧನೆಗಳನ್ನ ಜನರಿಗೆ ಮುಟ್ಟಿಸ್ತಾ ಹೋಗ್ತಾರೆ. ಧರ್ಮದ ಸುಧಾರಣೆಯ ದೃಷ್ಟಿಯಿಂದ, ಅದ್ವೈತ ಸಿದ್ಧಾಂತದ ಪ್ರಚಾರದ ದೃಷ್ಟಿಯಿಂದ ಭಾರತದಾದ್ಯಂತ ಸಂಚರಿಸಿ 5 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಶಂಕರಾಚಾರ್ಯರು ಸ್ಥಾಪಿಸಿದಂತ ಮಠಗಳು ಅಥವಾ ಪೀಠಗಳು ಅಂತ ಅಂದ್ರೆ ಯಾವುದು ಅಂತಂದ್ರೆ, ಮೊದಲನೇದು ಬದರಿಯ ಜ್ಯೋತಿರ್ಮಠ, 2 ದ್ವಾರಕಾ ಇಲ್ಲಿ ನಿರ್ಮಾಣ ಮಾಡಿದಂತ ದ್ವಾರಕಾಪೀಠ, ಕಾಳಿಕಾಪೀಠ, ದ್ವಾರಕಾದಲ್ಲಿ ನಿರ್ಮಾಣ ಮಾಡಿದಂತ ಕಾಳಿಕಾಪೀಠ, 3ನೇದು ಪೂರಿ ಇಲ್ಲಿ ನಿರ್ಮಾಣ ಮಾಡಿದಂತ ಗೋವರ್ಧನ ಪೀಠ, 4 ಕರ್ನಾಟಕದ ಶೃಂಗೇರಿಯಲ್ಲಿ ನಿರ್ಮಾಣ ಮಾಡಿದಂತ ಶಾರದಾ ಪೀಠ, 5 ಕಂಚಿ ಇಲ್ಲಿ ನಿರ್ಮಾಣ ಮಾಡಿದಂತ ಕಾಮಕೋಟಿ ಪೀಠ. ಇವು ಶಂಕರಾಚಾರ್ಯರು ಸ್ಥಾಪಿಸಿದಂತ 5 ಪೀಠಗಳು. ಈ ರೀತಿಯಾಗಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಶಂಕರಾಚಾರ್ಯರು. ನಂತರ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದನೆ. ಇವರ ಜೀವನ ಅಥವಾ ಜನ್ಮದ ಬಗ್ಗೆ ತಿಳ್ಕೊಳ್ಳೋಣ. ರಾಮಾನುಜಾಚಾರ್ಯರು ಈಗಿನ ತಮಿಳುನಾಡು ರಾಜ್ಯದ ಚೆನ್ನೈನ ಸಮೀಪ ಇರುವಂತಹ ಶ್ರೀ ಪೆರಂಬದೂರು ಅನ್ನುವಂತ ಹಳ್ಳಿಯಲ್ಲಿ ಇವರು ಜನ್ಮಿಸ್ತಾರೆ. ಇವರ ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಇವರ ತಂದೆ ತಾಯಿಗಳು ದಕ್ಷಿಣ ಭಾರತದ ಪ್ರಸಿದ್ಧವಾದಂತಹ ವಿದ್ಯಾಕೇಂದ್ರವಾಗಿದ್ದಂತಹ ಕಂಚಿ, ಇಲ್ಲಿ ಇವರು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಯಾರು? ರಾಮಾನುಜಾಚಾರ್ಯರು. ಇವರ ಗುರುಗಳು ಯಾದವ ಪ್ರಕಾಶರು.
ರಾಮಾನುಜಾಚಾರ್ಯರ ಗುರುಗಳು ಯಾದವ ಪ್ರಕಾಶರು. ಇವರ ಬಳಿ ವೇದ ಉಪನಿಷತ್ತುಗಳ ಅಧ್ಯಯನವನ್ನ ಮಾಡ್ತಾರೆ. ನಂತರ ಇವರು ಶ್ರೀರಂಗಂಗೆ ತೆರಳಿ ಅಲ್ಲಿಯ ಮಠದ ಪೀಠಾಧಿಪತಿಗಳಾಗ್ತಾರೆ. ಶ್ರೀರಂಗಂಗೆ ತೆರಳಿ ಅಲ್ಲಿ ಮಠದ ಪೀಠಾಧಿಪತಿಗಳಾಗ್ತಾರೆ. ಇವರು ಶೈವ ಮತಾವಲಂಬಿಗಳಾದಂತಹ ಚೋಳದೊರೆಯು ಶೈವ ಶಿವನ ಆರಾಧಕರನ್ನ ಶೈವರು ಅಂತೇಳಿ ಕರೀತಾರೆ. ಈ ಶೈವ ಮತಾವಲಂಬಿಯಾದಂತಹ ಚೋಳ ದೊರೆ ರಾಮಾನುಜಾಚಾರ್ಯರಿಗೆ ಕಿರುಕುಳವನ್ನ ನೀಡುತ್ತಿದ್ರು. ಆಗ ಅವರ ಕಿರುಕುಳದಿಂದ ಬೇಸತ್ತಂತಹ ರಾಮಾನುಜಾಚಾರ್ಯರು ಕರ್ನಾಟಕದ ಭಾಗದ ಹೊಯ್ಸಳ ದೊರೆ ಬಿಟ್ಟಿದೇವನ ಆಶ್ರಯಕ್ಕೆ ಇವರು ಬರ್ತಾರೆ. ಯಾರು ಹೊಯ್ಸಳ ದೊರೆ ಕರ್ನಾಟಕದಲ್ಲಿ? ಬಿಟ್ಟಿದೇವ ಅಂದ್ರೆ ಯಾರು? ವಿದ್ಯಾರ್ಥಿಗಳೇ, ಹೊಯ್ಸಳ ದೊರೆಯಾದಂತಹ ಬಿಟ್ಟಿದೇವ ಬೇರೆ ಯಾರೂ ಅಲ್ಲ, ವಿಷ್ಣುವರ್ಧನ. ಈತನ ಮೂಲ ಹೆಸರು ಬಿಟ್ಟಿದೇವ. ಈತ ಕರ್ನಾಟಕದಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಾರೆ. ಆಳ್ವಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಬಂದಂತಹ ಶ್ರೀರಂಗಂನಿಂದ ಬಂದಂತಹ ಈ ಯಾರಿಗೆ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನ ಕೊಡ್ತಾರೆ ಹೊಯ್ಸಳ ದೊರೆಯಾದಂತಹ ಬಿಟ್ಟಿದೇವ. ನಂತರ ದೊರೆ ಬಿಟ್ಟಿದೇವ ವೈಷ್ಣವ ಸಂಪ್ರದಾಯಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಅನ್ನುವಂತಹ ಹೆಸರನ್ನ ಪಡ್ಕೊಳ್ತಾನೆ. ರಾಮಾನುಜರು ಮೇಲುಕೋಟೆಗೆ ತೆರಳಿ ಚೆಲುವನಾರಾಯಣನ ದೇವಾಲಯವನ್ನ ನಿರ್ಮಿಸಿದರು ಅಂತೇಳಿ ಇತಿಹಾಸದಲ್ಲಿ ಉಲ್ಲೇಖವಿದೆ. ಇದನ್ನ ನಾವು ಕಾಣಬಹುದಾಗಿದೆ. ಈಗ ಮೇಲುಕೋಟೆಯಲ್ಲಿ ನಿರ್ಮಾಣವಾಗಿರುವಂತಹ ಚೆಲುವನಾರಾಯಣ ದೇವಾಲಯದ ನಿರ್ಮಾತೃ ಅಥವಾ ಅದರ ಒಂದು ಕರ್ತೃ ಅಂತಂದ್ರೆ ರಾಮಾನುಜಾಚಾರ್ಯರು ಅಂತ ನಾವು ತಿಳ್ಕೊಳ್ಳಬಹುದಾಗಿದೆ. ಈ ರೀತಿಯಾಗಿ ಬೇರೆ ರಾಜ್ಯಗಳಿಂದ ಬಂದಿದ್ರು ಸಹ ನಮ್ಮ ಕರ್ನಾಟಕದ ರಾಜರು ಈ ದಾಸರಿಗೆ ಮತ್ತು ಧರ್ಮ ಸುಧಾರಕರಿಗೆ, ಸಂತರಿಗೆ ಆಶ್ರಯವನ್ನು ಕೊಟ್ಟಂತ ಮಹಾನ್ ಆಶ್ರಯದಾತರಾಯಿತು. ಯಾವುದೇ ರೀತಿಯಾದಂತಹ ಕಿರುಕುಳವನ್ನು ನೀಡದೆ ಅವರನ್ನ ಸ್ವಾಗತಿಸಿ ತಮ್ಮ ಆಸ್ಥಾನದಲ್ಲಿ ಅವರಿಗೆ ಆಶ್ರಯವನ್ನು ಕಲ್ಪಿಸಿ ಅವರ ಬೋಧನೆಗಳನ್ನು ಸಹ ಪ್ರಚಾರ ಮಾಡುವಂತಹ ಮಟ್ಟಕ್ಕೆ ನಮ್ಮ ರಾಜ್ಯದ ರಾಜರುಗಳು ಇದ್ರು ಅಂತಂದ್ರೆ ನಮ್ಮ ನಾಡಿಗೆ ಹೆಮ್ಮೆ, ನಮ್ಮ ರಾಜರುಗಳನ್ನು ನಮ್ಮ ಹೆಮ್ಮೆ ಅನ್ನುವಂತಹ ಒಂದು ಮನೋಭಾವನೆ ನಮ್ಮಲ್ಲಿ ಮೂಡುತ್ತೆ. ಈ ರೀತಿ ವಿಷ್ಣುವರ್ಧನನ ಆಶ್ರಯವನ್ನ ಪಡೆದರು ರಾಮಾನುಜಾಚಾರ್ಯ. ನಂತರ ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನ ತೋರಿಸಲು ಅತೀವ ಆಸಕ್ತಿಯನ್ನ ವಹಿಸಿದ್ರು. ಅವರು ಪ್ರತಿಪಾದಿಸಿದಂತ ಸಿದ್ಧಾಂತವನ್ನ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತೇಳಿ ಕರೀತಾರೆ. ರಾಮಾನುಜರು ಪ್ರತಿಪಾದಿಸಿದಂತ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ಶಂಕರರು ಅದ್ವೈತ. ಮಕ್ಕಳೇ, ಪರೀಕ್ಷೆಗಳಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳಬಾರದು. ಶಂಕರಾಚಾರ್ಯರು ಬೋಧಿಸಿದಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಆದ್ರೆ ರಾಮಾನುಜಾಚಾರ್ಯರು ಬೋಧಿಸಿದಂತಹ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ಗೊತ್ತಾಗ್ತಿದ್ಯಾ? ವಿಶಿಷ್ಟಾದ್ವೈತ ಅಂತೇಳಿ ಕರೀತಾರೆ. ಇವರ ಪ್ರಕಾರ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನವಾಗಿರುತ್ತೆ. ಅವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವಂತವನು ಬ್ರಹ್ಮ. ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯ ಇಲ್ಲ. ಇವೆರಡೂ ಸಹ ಬೇರೆ ಬೇರೆ. ಆತ್ಮ ಮತ್ತು ಪರಮಾತ್ಮ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳಿಸ್ತಾರೆ. ಜಗತ್ತು ಬ್ರಹ್ಮನ ವ್ಯಕ್ತಗೊಂಡ ರೂಪವೆಂದು ಮತ್ತೆ ಜಗತ್ತು ಇಹ ಸತ್ಯ ಅಂತೇಳಿ ಪ್ರತಿಪಾದನೆಯನ್ನ ಮಾಡ್ತಾರೆ. ಜಗತ್ತು ಸತ್ಯ, ಅದು ಬ್ರಹ್ಮನಿಂದ ರೂಪುಗೊಂಡಂಥದ್ದು. ಆತರ ಮೂಲಕರ್ತೃ ಬ್ರಹ್ಮನೇ, ಬ್ರಹ್ಮನ ಸೃಷ್ಟಿಯೇ ಈ ಜಗತ್ತು ಅನ್ನುವಂತಹ ವಿಚಾರಧಾರೆಯನ್ನ ಇವರು ತಿಳಿಸಿಕೊಡ್ತಾರೆ. ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಪ್ರಪತ್ತಿ ಮಾರ್ಗಗಳನ್ನ ಬೋಧಿಸ್ತಾರೆ. ಪ್ರಪತ್ತಿ ಮಾರ್ಗ ಅಂತಂದ್ರೆ ಅತೀವ ಶರಣಾಗುವ ಭಕ್ತಿ. ದೇವರೊಂದಿಗೆ ಭಕ್ತಿ ಮಾರ್ಗದ ಮೂಲಕ ಅವನಲ್ಲಿ ವಿಲೀನಗೊಳ್ಳುವಂಥದ್ದು, ಆತನಿಗೆ ಶರಣಾಗುವಂಥದ್ದೇ ಪ್ರಪತ್ತಿ ಮಾರ್ಗ ಅಂತೇಳಿ ತಿಳಿಸ್ತಾರೆ. ಜಾತಿವಾದವನ್ನ ಖಂಡಿಸಿದಂತಹ ರಾಮಾನುಜರು ಭಕ್ತಿ ತತ್ವವನ್ನ ಎಲ್ಲಾ ಜಾತಿಯ ಜನರಿಗೂ ಉಪದೇಶಿಸ್ತಾರೆ.
ಜೊತೆಗೆ ಆಸೆಗಳಿಂದ ದೂರವಾಗಿ ಆತ್ಮ ಪರಿಶುದ್ಧತೆಯಿಂದ ಭಗವಂತನಿಗೆ ಶರಣಾಗಬೇಕೆಂದು ಇವರು ತಿಳಿಸ್ತಾರೆ. ಹೀಗೆ ಎಲ್ಲರಿಗೂ ಸಹ ಮೋಕ್ಷ ಲಭ್ಯವಾಗುತ್ತೆ, ಮೋಕ್ಷ ಸಿದ್ಧಿಸುತ್ತೆ ಅನ್ನುವಂತ ವಿಚಾರ ಲಹರಿಗಳನ್ನ ರಾಮಾನುಜಾಚಾರ್ಯರು ಪ್ರತಿಪಾದನೆಯನ್ನು ಮಾಡಿದ್ರು. ಇದರ ಸಾಧನೆಗಾಗಿ ಇವರು ಭಕ್ತಿ ಮಾರ್ಗವನ್ನ ಪ್ರತಿಪಾದಿಸಿದರು. ರಾಮಾನುಜರು ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾರೆ, ಅನೇಕ ಕೃತಿಗಳನ್ನ ಇವರು ಸಹ ರಚಿಸ್ತಾರೆ. ಶಂಕರಾಚಾರ್ಯರು ಯಾವ ರೀತಿ ಕೃತಿಗಳನ್ನು ರಚನೆಯನ್ನು ಮಾಡಿದ್ರು, ರಾಮಾನುಜಾಚಾರ್ಯರು ಅನೇಕ ಕೃತಿಗಳನ್ನ ರಚನೆ ಮಾಡ್ತಾರೆ. ರಾಮಾನುಜಾಚಾರ್ಯರು ರಚಿಸಿದಂತಹ ಕೃತಿಗಳು ಯಾವುವು ಅಂತಂದ್ರೆ ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ, ಶ್ರೀಭಾಷ್ಯ ಹಾಗೂ ಮಹತ್ವಪೂರ್ಣವಾದಂತಹ ಗ್ರಂಥವಾದಂತಹ ಗೀತಾ ಭಾಷ್ಯದಲ್ಲಿ ಭಕ್ತಿ ತತ್ವಕ್ಕೆ ಅನನ್ಯತೆಯನ್ನು ಮತ್ತು ಪ್ರಾಧಾನ್ಯತೆಯನ್ನ ರಾಮಾನುಜಾಚಾರ್ಯರು ತಂದುಕೊಂಡಿದ್ದಾರೆ. ಜೊತೆಗೆ ಉತ್ತರ ಭಾರತದ ಸಂತ ರಮಾನಂದ ರಾಯಿದಾಸರು ರಾಮಾನುಜರ ಸಿದ್ಧಾಂತದಿಂದ ಪ್ರಭಾವಿತರಾಗಿದ್ದರು. ಇದರಿಂದ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಬೆಳೆಯಲು ದಾರಿಯಾಯಿತು. ಹಾಗೆಯೇ ವಿಜಯನಗರದ ತುಳುವ ಮತ್ತು ಅರವೀಡು ವಂಶದ ದೊರೆಗಳು ಈ ತತ್ವದ ಅನುಯಾಯಿಗಳಾಯಿತು. ಉದಾಹರಣೆಗೆ ಮಕ್ಕಳೇ ನೋಡಿ, ರಾಮಾನುಜಾಚಾರ್ಯರ ಪ್ರಭಾವದಿಂದ ಕರ್ನಾಟಕದ ಹೊಯ್ಸಳ ದೊರೆ ಅಷ್ಟೇ ಪ್ರಭಾವಿತನಾಗಿರಲಿಲ್ಲ, ಜೊತೆಗೆ ವಿಜಯನಗರದ ಅರಸರ ಮನೆತನದ ತುಳುವ ಮತ್ತು ಅರವೀಡು ಸಂತತಿಯ ದೊರೆಗಳು ಸಹ ಇವರಿಂದ ಪ್ರಭಾವಿತರಾಗಿದ್ದರು. ಈ ರೀತಿಯಾಗಿ ಇವರು ತಮ್ಮ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆಯನ್ನು ಮಾಡಿದರು. ಶಂಕರಾಚಾರ್ಯರ ಬೋಧನೆಗೂ ಮತ್ತು ರಾಮಾನುಜಾಚಾರ್ಯರ ಬೋಧನೆಗಳಿಗೂ ವ್ಯತ್ಯಾಸವನ್ನ ಕಾಣ್ತೀವಿ. ಅವರು ಅದ್ವೈತ ಅಂದ್ರೆ ಜೀವಾತ್ಮ ಪರಮಾತ್ಮ ಬೇರೆ ಎಲ್ಲ ಎರಡು ಒಂದೇ ಎನ್ನುವಂತಹ ವಿಚಾರವನ್ನು ಮಂಡಿಸಿದ್ರು. ಆದರೆ ರಾಮಾನುಜಾಚಾರ್ಯರು ಹೇಳ್ತಾರೆ ಜೀವಾತ್ಮ ಪರಮಾತ್ಮ ಒಂದೇ ಅಲ್ಲ, ಅದು ಬೇರೆ ಬೇರೆ. ಮಕ್ಕಳೇ, ಒಂದು ಶಂಕರಾಚಾರ್ಯರ ಬೋಧನೆಗೂ ಮತ್ತು ರಾಮಾನುಜಾಚಾರ್ಯರ ಬೋಧನೆಗಳು ವ್ಯತ್ಯಾಸ ಇದೆ. ಅದ್ವೈತ ಅಂದ್ರೆ ಎರಡು ಒಂದೇ, ವಿಶಿಷ್ಟ ಅದ್ವೈತ ಅಂದ್ರೆ ಬೇರೆ ಬೇರೆ. ಈ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ, ಅವೆಂದೂ ಸಹ ಏಕಕಾಲದಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಿಚಾರಗಳನ್ನ ರಾಮಾನುಜಾಚಾರ್ಯರ ಬೋಧನೆಯನ್ನು ಮಾಡಿದರು. ದೇವನಲ್ಲಿ ವಿಲೀನ ಆಗಬೇಕು ಅಂತಂದ್ರೆ ಭಕ್ತಿ ಮಾರ್ಗದ ಮೂಲಕ ಮತ್ತು ಪ್ರಪತ್ತಿ ಮಾರ್ಗದ ಮೂಲಕ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗಬಹುದೇ ವಿನಃ ಅವೆರಡೂ ಸಹ ಒಂದೇ ಅಲ್ಲ. ಜೀವ ಮತ್ತು ಪರಮಾತ್ಮ, ಜೀವಾತ್ಮಕ್ಕೆ ಮತ್ತು ಪರಮಾತ್ಮನಿಗೆ ಇರುವಂತಹ ಸಂಬಂಧ ದಣಿ ಮತ್ತೆ ದಾಸನ ನಡುವೆ ಇರುವಂತಹ ಸಂಬಂಧ, ದಣಿ ಮತ್ತೆ ದಾಸನ ನಡುವೆ ಇರುವಂತಹ ಸಂಬಂಧ ದಾಸ ದಣಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವೆರಡು ಸಹ ಬೇರೆ ಬೇರೆ. ಜಗತ್ತು ಮಾಯೆಯಲ್ಲ, ಸುಳ್ಳಲ್ಲ, ಅದು ಬ್ರಹ್ಮನಿಂದ ಸೃಷ್ಟಿಯಾದಂಥದ್ದು, ಬ್ರಹ್ಮನಿಂದ ನಿರ್ಮಿತವಾದಂಥದ್ದು ಅನ್ನುವಂತಹ ವಿಚಾರವನ್ನ ಮಾಡ್ತಾರೆ. ಈ ರೀತಿಯಾಗಿ ಇವರು ತಮ್ಮ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಪ್ರಚಾರ ಮಾಡಿದರು. ನಂತರ ದಕ್ಷಿಣ ಭಾರತದಲ್ಲಿ ಕೆಲವು ಪ್ರಮುಖವಾದಂತಹ ವೈಷ್ಣವ ಮತಗಳು ಇದು ಯಾವುವುಗಳನ್ನು ತಿಳ್ಕೊಳ್ಳೋಣ. ಯತಿರಾಜ ಮಠ, ಇದು ಮೇಲುಕೋಟೆ ಮತ್ತು ಪೆರಂಬದೂರಿನಲ್ಲಿದೆ. ನಂತರ ಪರಕಾಲ ಮಠ ಮೈಸೂರಿನಲ್ಲಿದೆ. ಅಹೋಬಲ ಮಠ, ಅಹೋಬಲ ಗುಂಟೂರು ಆಂಧ್ರ ಪ್ರದೇಶದಲ್ಲಿದೆ. ಅಂಡಮಾನ್ ಮಠ ಶ್ರೀರಂಗಂ ಇಲ್ಲಿದೆ. ನಂತರ ವಾಮೈಮಲೈ ಮಠ ಸುಚೀಂದ್ರಂ ಇಲ್ಲಿದೆ. ಈ ರೀತಿಯಾಗಿ ಮಠಗಳನ್ನ ಸ್ಥಾಪನೆಯನ್ನು ಮಾಡ್ತಾರೆ. ನಂತರ ಮಧ್ವಾಚಾರ್ಯರು ದ್ವೈತ ಮತದ ಪ್ರತಿಪಾದಕರು, ದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿ ಮಧ್ವಾಚಾರ್ಯರು ಬೋಧಿಸಿದಂತಹ ಸಿದ್ಧಾಂತ ದ್ವೈತ ಸಿದ್ಧಾಂತ. ಇವರ ಸಿದ್ಧಾಂತ ದ್ವೈತ ಸಿದ್ಧಾಂತ. ಇವರು ಸಹ ಧರ್ಮ ಪ್ರಚಾರಕರಲ್ಲಿ ಒಬ್ಬರಾದಂಥವರು. ಇವರ ಜೀವನವನ್ನ ನಾವು ತಿಳಿಯೋಣ. ಮಧ್ವಾಚಾರ್ಯರು ಕರ್ನಾಟಕ ರಾಜ್ಯದ ಉಡುಪಿಯ ಬಳಿ ಪಾಜಕ ಅನ್ನುವಂತ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಮಧ್ಯಗೇಹ ಭಟ್ಟ, ತಾಯಿ ವೇದವತಿ. ಮಧ್ಯಗೇಹ ಭಟ್ಟ ಮತ್ತು ವೇದವತಿಯರ ಪುತ್ರನಾಗಿ ಇವರು ಜೀವನವನ್ನು ಜನಿಸ್ತಾರೆ. ಇವರ ಆರಾಧ್ಯ ದೈವ ವಿಷ್ಣುವಿನ ಆರಾಧ್ಯ
ಭಕ್ತರಾಗಿದ್ದರು, ಆರಾಧ್ಯ ದೈವ ಆಗಿದ್ದರು. ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನ ತೋರಿದ್ದರೆಂದು ಹೇಳಲಾಗಿದೆ. ಇವರ ಗುರುಗಳು ಅಚ್ಯುತ ಪ್ರೇಕ್ಷಕರು. ಮಧ್ವಾಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷಕರಲ್ಲಿ ಇವರು ಜ್ಞಾನವನ್ನು ಪಡಿತಾರೆ, ಇವರಲ್ಲಿ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಗುರುವಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾನಾಶಕ್ತಿಯನ್ನ ಬೆಳೆಸಿಕೊಂಡ್ರು ಹಾಗೂ ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುಗಳನ್ನೇ ಸೋಲಿಸಿದರು. ಇವರು ದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಇವರ ಪ್ರಕಾರ ದ್ವೈತ ಅಂದ್ರೆ ಎರಡು ಅನ್ನುವಂತ ಅರ್ಥವನ್ನು ಕೊಡುತ್ತೆ. ದ್ವೈತ ಅಂದ್ರೆ ಎರಡು ಅನ್ನುವಂತ ಅರ್ಥವನ್ನ ಕೊಡುತ್ತೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರಾಗಿದ್ದಾರೆ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತದ ಅರ್ಥ. ಅದ್ವೈತದಲ್ಲಿ ಎರಡೂ ಒಂದೇ, ದ್ವೈತದಲ್ಲಿ ಬೇರೆ ಬೇರೆ, ವಿಶಿಷ್ಟ ಬೇರೆ ಬೇರೆ ಅಂತೇಳಿ ತಿಳಿಸಿದ್ರು. ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರಚಾರಕ್ಕಾಗಿ ತೀರ್ಥಯಾತ್ರೆ ಕೈಗೊಂಡು ಹಲವಾರು ಚರ್ಚೆಗಳಲ್ಲಿ ಭಾಗವಹಿಸಿದ್ರು. ಅಡಗಿನ ಗೋಪಿಚಂದನೆಂಬ ಮಣ್ಣಿನ ಗುಡ್ಡೆಯಲ್ಲಿದ್ದ ಶ್ರೀಕೃಷ್ಣನ ವಿಗ್ರಹವನ್ನ ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಅದನ್ನ ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನ ಸ್ಥಾಪನೆ ಮಾಡ್ತಾರೆ ಮಧ್ವಾಚಾರ್ಯ. ಯಾವುವು ಮಧ್ವರು ಸ್ಥಾಪಿಸಿದಂತ ಅಷ್ಟಮಠಗಳು ಅಂತಂದ್ರೆ ಪಾಲಿಮಾರು ಮಠ, ಅದಮಾರು ಮಠ, ಕೃಷ್ಣಾಪುರ, ಪುತ್ತಿಗೆ, ಶಿರೂರು, ಸೋದೆ, ಕಾಣೆಯೂರ ಮತ್ತು ಪೇಜಾವರ ಇವು ಮಧ್ವರು ಸ್ಥಾಪಿಸಿದಂತ ಶ್ರೀಕೃಷ್ಣನ ಅಷ್ಟ ಮಠಗಳಾಗಿವೆ. ನಂತರ ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯೆ ಅಥವಾ ಭ್ರಮೆ ಅನ್ನುವಂತ ವಿಚಾರವನ್ನ ಇವರು ತಿಳಿಸ್ತಾರೆ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಮತ್ತು ಸೇವಕನ ನಡುವೆ ಇರುವಂತಹ ಸಂಬಂಧ, ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮನು, ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಅಂತೇಳಿ ತಿಳಿಸ್ತಾರೆ. ಮಧ್ವಾಚಾರ್ಯರು ಈ ರೀತಿಯಾದಂತಹ ಬೋಧನೆಗಳನ್ನ ತಿಳಿಸಿದ್ರು. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎನ್ನುವಂತಹ ವಿಚಾರ ಲಹರಿಗಳನ್ನ ಇವರು ಮಂಡಿಸಿದ್ರು. ಈ ರೀತಿಯಾಗಿ ತಮ್ಮ ಸಿದ್ಧಾಂತವನ್ನ ಕರ್ನಾಟಕದಾದ್ಯಂತ ಪ್ರಚಾರವನ್ನು ಮಾಡಿದರು. ಮಧ್ವಾಚಾರ್ಯರು ಪ್ರಚತಮ ದ್ವೈತ ಸಿದ್ಧಾಂತ ಪ್ರಚಾರ ಮಾಡುವುದರ ಜೊತೆಗೆ ಅನೇಕ ಗ್ರಂಥಗಳನ್ನು ಸಹ ರಚನೆ ಮಾಡಿದರು. ಇವರು ರಚಿಸಿದಂತಹ ಗ್ರಂಥಗಳು ಅಥವಾ ಕೃತಿಗಳನ್ನು ನಾವು ಗಮನಿಸೋದಾದ್ರೆ ಗೀತಾಭಾಷ್ಯ, ಮಧ್ವಾಚಾರ್ಯರ ಕೃತಿಗಳಲ್ಲಿ ಗೀತಾಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಮಾಯಾವಾದ ಖಂಡನೆ ಮುಂತಾದವು ಇವರ ಕೃತಿಗಳು. ಮಧ್ವಾಚಾರ್ಯರ ಸಿದ್ಧಾಂತವು ಮುಂದೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರು ಹಾಗೂ ವಾದಿರಾಜ ತೀರ್ಥರಿಂದ ಪ್ರಚಾರಗೊಳ್ತಾವಿತ್ತು. ಈ ರೀತಿ ಮಧ್ವರು ದ್ವೈತ ಸಿದ್ಧಾಂತವನ್ನ ಪ್ರಚಾರವನ್ನು ಮಾಡಿದರು ಕರ್ನಾಟಕದಲ್ಲಿ. ನಂತರ ಬಸವೇಶ್ವರರು 12ನೇ ಶತಮಾನದ ಕ್ರಾಂತಿಕಾರಿ ಬದಲಾವಣೆಗಳ ಮುಖ್ಯ ರೂವಾರಿ ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿ ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನ ಪಟ್ಟವರಲ್ಲಿ ಮೊದಲಿಗರು. ಮತ್ತೆ ಶ್ರಮಜೀವಿಗಳು ಸಾಕಷ್ಟು ಧರ್ಮದ ಪ್ರಚಾರಕ್ಕೆ ತಮ್ಮ ತನುಮನ ಧನವನ್ನೇ ಅರ್ಪಿಸಿ ಧರ್ಮ ಸುಧಾರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ, ಧರ್ಮ ಪ್ರಚಾರವನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಂತೆ ಇವರು ಬೋಧಿಸಿದಂತಹ ತತ್ವಗಳು, ಇವರು ಮಂಡಿಸಿದಂತಹ ವಿಚಾರಧಾರೆಗಳು ಇಂದಿಗೂ ಸಹ ಪ್ರಸ್ತುತ. ಬರೀ ಭಾರತವಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿಯೂ ಸಹ ಸಲ್ಲುವಂತವರು ನಮ್ಮ ಬಸವೇಶ್ವರರು, ಬಸವಣ್ಣನವರು. ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನ ಸುಧಾರಿಸಲು ಹೋರಾಡಿದಂತಹ ಆದ್ಯ ಪ್ರವರ್ತಕರಲ್ಲಿ
ಬಸವೇಶ್ವರರು ಒಬ್ಬರಾಗಿದ್ದಾರೆ. ವೈದಿಕ ಮೂಲ ಧರ್ಮದಲ್ಲಿ ಬೇರೂರಿದ್ದಂತಹ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನ ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತ ಸರಳ ವೀರಶೈವ ಸಿದ್ಧಾಂತವನ್ನ ಬಸವೇಶ್ವರರು ಹಾಗೂ ಅವರ ಅನುಯಾಯಿಗಳಾದಂತಹ ಶರಣರು ಪ್ರಚಾರವನ್ನು ಮಾಡಿದರು. ಬಸವೇಶ್ವರರು ಜನಿಸಿದ್ದು ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅನ್ನುವಂತಹ ಗ್ರಾಮದಲ್ಲಿ. ಇವರ ತಂದೆ ಮಾದರಸ ಮತ್ತೆ ತಾಯಿ ಮಾದನಾಂಬಿಕೆ. ಇವರ ಮಗನಾಗಿ ಜನಿಸ್ತಾನೆ. ಜಾತಿ ವ್ಯವಸ್ಥೆಯ ಕಡು ವಿರೋಧಿಯಾಗಿದ್ದಂತಹ ಬಸವೇಶ್ವರರು ತಮ್ಮ ಉಪನಯನದ ನಂತರ ಯಜ್ಞೋಪವೀತವನ್ನ ಕಿತ್ತೆಸೆದು ಕೂಡಲ ಸಂಗಮಕ್ಕೆ ನಡೀತಾರೆ. ಅಲ್ಲಿ ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆಯನ್ನ ಪಡೆದು ಧ್ಯಾನ ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ. ತಮ್ಮ ಕಾರ್ಯದಕ್ಷತೆಯಿಂದ ಬಸವೇಶ್ವರರು ಆಗಿನ ಕಲಚೂರಿಯ ದೊರೆ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರದ ಅಧಿಕಾರಿಯಾಗಿ ನೇಮಕಾಗ್ತಾರೆ. ಬಸವೇಶ್ವರರು ಉನ್ನತ ಸ್ಥಾನದಲ್ಲಿದ್ದರೂ ಸಹ ಇವರಿಗೆ ಹಣ, ಅಧಿಕಾರ ಮತ್ತೆ ಆಧಿಪತ್ಯ ಇದ್ಯಾವುದರಿಂದಲೂ ಸಹ ಇವರು ವಿಚಲಿತರಾಗಲಿಲ್ಲ. ತಮ್ಮ ಇಡೀ ಜೀವಮಾನವನ್ನ ಸಮಾಜ ಮತ್ತು ಧರ್ಮದಲ್ಲಿನ ಅನಿಷ್ಟ ಪದ್ಧತಿಗಳನ್ನ ತೊಡೆದುಹಾಕಲು ಮೀಸಲಿರಿಸಿದ್ರು. ಸಮಾಜ ಧರ್ಮದ ಪುನಶ್ಚೇತನಕ್ಕೆ ಟೊಂಕ ಕಟ್ಟಿದ್ರು. ಈ ಸಾಮಾಜಿಕ ಧಾರ್ಮಿಕ ಚಳುವಳಿಯನ್ನ ಬಸವಣ್ಣನವರು ಮಂಗಳಕೇಡಿಯಲ್ಲಿ ಆರಂಭಿಸುತ್ತಾರೆ. ಶಿವರ ಶರಣರಾದಂಥವರು ಜಾತಿ ಭೇದವನ್ನ ಮಾಡಬಾರದು, ಆತ್ಮ ಪರಿಶುದ್ಧತೆಯೇ ಭಕ್ತಿಯ ಒಂದು ನಿಜವಾದಂತಹ ಒಂದು ಕೆಲಸ, ಕೈಂಕರ್ಯ. ಆ ಆತ್ಮಶುದ್ಧಿಯಿಂದ ಶಿವನನ್ನ ಒಲಿಸಿಕೊಳ್ಳುವಂತಹ ಒಂದು ಮಾರ್ಗ ಅನ್ನುವಂಥದ್ದನ್ನ ತಿಳಿಸಿದ್ರು. ಜೊತೆಗೆ ಪ್ರತಿಯೊಬ್ಬರೂ ಸಹ ದುಡಿದು ತಿನ್ನಬೇಕು ಅನ್ನುವಂತ ಸ್ವಾವಲಂಬನೆಯ ತತ್ವವನ್ನ ಪ್ರತಿಪಾದಿಸಿದ್ರು. ಅದನ್ನೇ ಕಾಯಕವೇ ಕೈಲಾಸ, ಮಾಡುವಂತಹ ಕೆಲಸವನ್ನ ನೀನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದೆ ಆದರೆ ಆ ಕೆಲಸದಲ್ಲಿ ಶಿವನನ್ನ ಕಾಣಬಹುದು ಅನ್ನುವಂತಹ ವಿಚಾರಧಾರೆಗಳು ಬಸವೇಶ್ವರರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಬಸವೇಶ್ವರರು ವೃತ್ತಿಯಲ್ಲಿ ಹಿರಿದು ಮತ್ತು ಕಿರಿದು ಎಂಬುದಿಲ್ಲ ಎಂದು ಸಾರಿದ್ರು. ತಮ್ಮ ಕಾಯಕ ತತ್ವದ ಮುಖಾಂತರ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸಿದ್ರು. ದೇಹವೇ ದೇಗುಲ ಅನ್ನುವುದನ್ನ ಸಾರಿದ್ರು. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರಾವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂತಹ ವಿಚಾರಧಾರೆಗಳನ್ನ ಇವರು ಪ್ರತಿಪಾದನೆಯನ್ನು ಮಾಡಿದರು. ಈ ಬಗೆಯ ಸಂವೇದನೆಗಳು ಇಂದಿಗೂ ನಮ್ಮ ಸಮಾಜಕ್ಕೆ ದಾರಿದೀಪಗಳಾಗಿವೆ. ಬಸವೇಶ್ವರರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಸ್ಥಾಪಿಸಿದ್ರು. ಈ ಅನುಭವ ಮಂಟಪ ಅನ್ನುವಂತಹ ಹೆಸರಿನಲ್ಲಿ ಒಂದು ಶರಣರ ಆಧ್ಯಾತ್ಮಿಕ ಕೇಂದ್ರವನ್ನ ಆರಂಭಿಸಿದರು. ಇಲ್ಲಿ ಬಸವಾದಿಯಾಗಿ ಎಲ್ಲಾ ಶಿವಶರಣರು ಸಾಮಾಜಿಕ ಸಮಸ್ಯೆಗಳಾದಂತಹ ಜಾತಿ ಮತ್ತು ಲಿಂಗ ತಾರತಮ್ಯತೆಯ ಸಮಸ್ಯೆಗಳನ್ನ ಚರ್ಚಿಸುವಂತಹ ಒಂದು ವೇದಿಕೆ ಇದಾಯಿತು. ಹಾಗೆಯೇ ಧಾರ್ಮಿಕ ಅಂಕುಡೊಂಕುಗಳನ್ನ ಚರ್ಚಿಸುತ್ತಿದ್ರು ಹಾಗೂ ಅವುಗಳಿಗೆ ಚಿಕಿತ್ಸಕ ಸಂದೇಶಗಳ ಮೂಲಕ ಪರಿಹಾರವನ್ನ ಸೂಚಿಸುತ್ತಿದ್ರು. ಇಷ್ಟೇ ಅಲ್ಲದೆ ಆಧ್ಯಾತ್ಮಿಕ ವಿಚಾರಗಳನ್ನು ಇಲ್ಲಿ ಚರ್ಚಿಸುತ್ತಿದ್ರು. ಜೊತೆಗೆ ಅಂತರಂಗ ಬಹಿರಂಗಗಳೆರಡೂ ಶುದ್ಧವಾಗಿರಬೇಕು, ಅದೇ ಸತ್ಯ ಅನ್ನುವುದನ್ನು ಸಾರಿದ್ರು. ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಅವರ ನಡೆ ಮತ್ತು ನುಡಿಯ ಮೂಲಕ ಬಂದಂತ ಅಂಶಗಳಾಗಿ ವಚನಗಳ ರೂಪಗಳಾಗಿ ಹೊರಹೊಮ್ಮಿದ್ವು. ಸಾಮಾನ್ಯ ಜನರಿಗೂ ಅರ್ಥವಾಗುವಂತಿರುವ ವಚನಗಳಲ್ಲಿ ಶರಣರ ಜೀವನದ ಸಂದೇಶಗಳು ಒಂದು ಆಂದೋಲನವನ್ನ ಕಟ್ಟಿದವು. ಅವರ ಸರಳ ಕನ್ನಡವನ್ನ ಬಳಸುವ ಮೂಲಕ ತಮ್ಮ ಚಳುವಳಿಯನ್ನ ಜನಮುಖಿಯನ್ನಾಗಿಸಿದ್ರು. ಮಾನವರೆಲ್ಲರೂ ಸಮಾನರು, ಹುಟ್ಟಿನಿಂದ ಯಾರು ಅಸ್ಪೃಶ್ಯರಲ್ಲ, ಆದರೆ ಆಚಾರ ವಿಚಾರಗಳಿಂದ ನಡೆ ನುಡಿಗಳಿಂದ ಮಾತ್ರ ಅಸ್ಪೃಶ್ಯರಾಗುತ್ತಾರೆಂದು ವಚನಗಳ ಮೂಲಕ ಪ್ರಚುರಪಡಿಸಿದರು. ಅಂದಿನ ಸಮಾಜದಲ್ಲಿ ಬೇರೂರಿದ್ದ ಅನೇಕ ಸಮಾಜದ ಅಂಕುಡೊಂಕುಗಳನ್ನ, ಲೋಪದೋಷಗಳನ್ನ ಎತ್ತಿ ತೋರಿಸಿ ಅರಿವು ಮೂಡಿಸಲು ಪ್ರಯತ್ನವನ್ನು ಮಾಡಿದರು. ಈ ವಚನ ಚಳುವಳಿಯಲ್ಲಿ ಜಾತಿ ಭೇದವಿಲ್ಲದೆ ಅವರ ಅನುಯಾಯಿಗಳು ಕೂಡಿದ್ರು. ಇವರಲ್ಲಿ ಪ್ರಮುಖರಾದಂಥವರು ಅಲ್ಲಮ ಪ್ರಭು, ಇವರು ಅನುಭವ ಮಂಟಪದ
ಅಧ್ಯಕ್ಷರೂ ಸಹ ಆಗಿದ್ರು. ನಂತರ ಅಕ್ಕ ಮಹಾದೇವಿ, ಸಿದ್ದರಾಮ, ಮೋಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ, ಅರಳಯ್ಯ, ಕಿನ್ನರ ಬೊಮ್ಮಯ್ಯ, ಇನ್ನು ಮುಂತಾದಂತಹ ಅಸಂಖ್ಯಾತ ವಚನಕಾರರು ಮತ್ತೆ ಇವರ ಅನುಯಾಯಿಗಳಾಗಿದ್ದರು. ಒಟ್ಟಾರೆ ಸಮಾನತೆಯ ಆಶಯವನ್ನ ಸಿದ್ಧಾಂತವಾಗಿಸಿಕೊಂಡಿದ್ದ ಬಸವೇಶ್ವರರು ಮತ್ತು ವಚನಕಾರರು ಸಮಾಜ, ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಇಷ್ಟು ಇಂದಿನ ಮತಪ್ರವರ್ತಕರು ಮತ್ತೆ ಸಮಾಜ ಸುಧಾರಕರು ಎನ್ನುವಂತಹ ಅಧ್ಯಾಯ. ವಿದ್ಯಾರ್ಥಿಗಳೇ, ಎಲ್ಲ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಏನಾದರೂ ಸಮಸ್ಯೆಗಳಿದ್ದರೆ ನೀವು ನಮ್ಮ ಶಿಕ್ಷಕರನ್ನು ಸಂಪರ್ಕಿಸಿ. ಧನ್ಯವಾದಗಳು.